ಕೆಲವರಿಗೆ ಎಮೋಷನ್ ಅದನ್ನು ಯಾವ ರೀತಿ ನಾವು ಅವೇರ್ನೆಸ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಬೇಕು ಅನ್ನೋದರಲ್ಲೇ ಬೇಸಿಕ್ ಆ ಪರಿಜ್ಞಾನ ಕಮ್ಮಿ ಇರುತ್ತೆ. ಎಮೋಷನ್ ಅಂದ ತಕ್ಷಣ ಅವ್ರಿಗೊಂಚೂರು ಎಮೋಷನ್ನೇ ಇಲ್ಲ, ಅವರು ಪ್ರೀತಿನೇ ಮಾಡಲ್ಲ, ನನ್ನನ್ನು ವಿಚಾರಿಸ್ಕೊಳ್ಳೋದೇ ಇಲ್ಲ, ಲವ್ ಕನ್ಸರ್ನ್ ಏನೂ ಇಲ್ಲ ನನ್ನ ಬಗ್ಗೆ ಅಂತ ನಾವು ನಮಗೇನು ಸಿಕ್ಕಿಲ್ವಾ ಕಂಪ್ಯಾಷನ್ ಇಂಥ ಭಾವನೆಗಳು ನಮಗೆ ಸಿಕ್ಕಿಲ್ಲದೆ ಇದ್ದಾಗ ಒಬ್ಬರಿಂದ ಇವ್ರಿಗೆ ಎಮೋಷನ್ನೇ ಇಲ್ಲ ನನ್ನ ಮೇಲೆ ಅಂತ ಎಮೋಷನ್ನ ನಾವು ಆ ರೀತಿ ಬಳಸ್ಕೊಂಡ್ಬಿಡ್ತೀವಿ ಪದ. ಆದರೆ ಬೇಸಿಕ್ ನಾಲೆಡ್ಜ್ ಎಮೋಷನ್ ಅಂದರೆ ಏನು ಅಂದಾಗ ಎಮೋಷನ್ ಇಲ್ಲದೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರಿಗೂ ಎಮೋಷನ್ ಇದೆ. ಎಮೋಷನ್ ಅಂದರೆ ಏನು ಅಂದರೆ ಭಾವನೆ. ಭಾವನೆ ಭಾವನೆ ಅಂದರೆ ಏನು? ದಟ್ ಫೀಮೇಲ್ ಎನರ್ಜಿ, ದ ಫೆಮಿನೈನ್ ಎನರ್ಜಿ. ನಮ್ಮ ಬಲಭಾಗದ ಮೆದುಳು, ಎಡಭಾಗದ ಮೆದುಳು ಎರಡೂ ಕೂಡ ಒಂದು ಭಾವನಾತ್ಮಕವಾಗಿ ಕೆಲಸ ಮಾಡುತ್ತೆ. ಎಡಗಡೆದು ತಾರ್ಕಿಕವಾಗಿ ಲಾಜಿಕಲ್ ಆಗಿ ಕೆಲಸ ಮಾಡುತ್ತೆ. ಇದು ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು. ಬ್ರೈನ್ ಕೆಲಸ ಮಾಡೋದು ಬಲಭಾಗ ಎಡಭಾಗ, ಒಂದು ಥಿಂಕಿಂಗ್ ಪ್ರಾಸೆಸ್, ಒಂದು ಫೀಲಿಂಗ್ ಪ್ರಾಸೆಸ್. ನಾವು ಅದು ಮೂಲತಃ ಹೋಗಬೇಕು. ಯಾರಿಗೆ ಥಿಂಕಿಂಗ್ ಇಲ್ಲ, ಯಾರಿಗೆ ಫೀಲಿಂಗ್ ಇಲ್ಲ, ಎಲ್ಲರಿಗೂ ಇದೆ. ಆದರೆ ಆ ಥಿಂಕಿಂಗ್ ಪ್ರಾಸೆಸ್ ಈಸ್ ದಿ ಮೇಲ್ ಮೈಂಡ್, ಎಲ್ಲರಲ್ಲೂ ಇರೋ ಮೇಲ್ ಮೈಂಡ್. ಯಾರಿಗೆ ಭಾವನಾತ್ಮಕವಾದ ಬ್ರೈನ್ ಇದೆ, ಆ ರೈಟ್ ಬ್ರೈನ್, ಫೆಮಿನೈನ್ ಬ್ರೈನ್ ಎಲ್ಲರಲ್ಲೂ ಇದೆ ಅಲ್ವಾ, ಬ್ರೈನ್ನಲ್ಲಿ ಇದೆ. ಆದರೆ ಕೆಲವು ಸತಿ ಅದು ಮಾತ್ರ ಬ್ಯಾಲೆನ್ಸ್ ಆಗಿರುತ್ತೆ. ನಿಮ್ಮ ಥಾಟಲ್ಲಿ ಎಮೋಷನ್ ಇರುತ್ತೆ, ಅದ್ಭುತವಾಗಿ ನೀವು ಎಕ್ಸ್ಪ್ರೆಸ್ ಮಾಡ್ತೀರ. ನಿಮ್ಮ ತೃಪ್ತಿನ, ನಿಮ್ಮ ಪ್ರೇಮನ, ನಿಮ್ಮ ಕಂಪ್ಯಾಷನ್ನ, ನಿಮ್ಮ ಕರುಣೆ, ದಯೆ ಎಲ್ಲ ಅದ್ಭುತವಾದ ಎಕ್ಸ್ಪ್ರೆಷನ್ನಲ್ಲಿ ಇರುತ್ತೆ. ಯಾಕೆ? ನಿನ್ನ ಆಲೋಚನೆಗಳಿಗೆ ಒಂದು ಜ್ಯೂಸ್ ಕೊಟ್ಟಿರೋದೇ ಫೀಲಿಂಗ್. ಈಗ ಏನಾಗ್ತಾ ಇದೆ, ಅದು ಕೆಲವು ಸತಿ ಹಾರ್ಮೋನೈಸ್ ಆಗ್ತಾ ಇಲ್ಲ, ಇಂಬ್ಯಾಲೆನ್ಸಲ್ಲೇ ಇರುತ್ತೆ. ಆದ್ದರಿಂದ ಅದು ಕರೆಕ್ಟ್ ಟೈಮ್ನಲ್ಲಿ ನಿಮ್ಮ ಥಾಟ್ ಇದ್ದಾಗ ಎಮೋಷನ್ ಇರಲ್ಲ, ಎಮೋಷನ್ ಇದ್ದಾಗ ಥಾಟ್ ಇರಲ್ಲ. ಇಲ್ಲಿ ಸ್ವಲ್ಪ ಡಿಸ್ಹಾರ್ಮನಿ ಆಗುತ್ತೆ. ಇದು ನಾವು ತಿಳ್ಕೋಬೇಕು. ಪ್ರತಿಯೊಬ್ಬರಲ್ಲೂ ಆಗುತ್ತೆ. ಕೆಲವರಿಗೆ ಎಮೋಷನ್ ಜಾಸ್ತಿ, ಥಿಂಕಿಂಗ್ ಕಮ್ಮಿ. ಕೆಲವರಿಗೆ ಥಿಂಕಿಂಗ್ ಜಾಸ್ತಿ, ಎಮೋಷನ್ ಕಮ್ಮಿ. ಎರಡೂ ಇದ್ದಾಗ ಒಟ್ಟಿಗೆ ಸಮತೋಲನದಲ್ಲಿ ಇರಲ್ಲ. ಇದನ್ನು ನಾವು ಗಮನಿಸಬೇಕು. ಇದೆಲ್ಲ ಗುಣ ದೋಷಗಳು. ಗುಣಗಳನ್ನು ನಾವು ಯಾವ ರೀತಿ ಮಾಡೋದು. ಈ ಎಮೋಷನ್ ಎಲ್ಲಿವರೆಗೆ ನಮಗೆ ಇಂದ್ರಿಯಗಳ ಮೂಲಕ ನಾವು ತೋರಿಸ್ತೀವಿ, ವ್ಯಕ್ತಿ ಬಗ್ಗೆ ತೋರಿಸ್ತೀವಿ, ಕೆಲವು ವಿಷಯದಲ್ಲಿ ಮಾತ್ರ ತೋರಿಸ್ತೀವಿ, ಕೆಲವು ವಿಚಾರ ನಿಮ್ಮನ್ನು ಎಮೋಷನಲ್ ಆಗಿ ಮಾಡುತ್ತೆ, ಅವೆಲ್ಲವೂ ಕೂಡ ಹೊರಮುಖದ ಎಮೋಷನ್. ಮೇಲ್ಮೆ ಇಲ್ಲೇನೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿರೋದು. ಆ ಎಮೋಷನ್ನು ಮೇಲಿನ ಎಮೋಷನ್. ಅದಕ್ಕೆ ಇದು ವೇರಿ ಆಗ್ತಾ ಇರುತ್ತೆ. ಇದು ನಮ್ಮ ಆಲೋಚನೆಗಳಿಗೆ ಬ್ಯಾಲೆನ್ಸ್ ಆಗಲ್ಲ, ಬಹಳ ರೇರ್. ಇದು ಯೋಚನೆನೇ ಇಲ್ಲ. ವಿ ಬಿಕಮ್ ಸೆನ್ಸಿಟಿವ್ ಆ್ಯಂಡ್ ಎಮೋಷನಲ್. ಅಲ್ಲಿ ಯೋಚನೆನೇ ಮಾಡಿರಲ್ಲ, ಆ ಯೋಚನೆ ಇರೋದೇ ಇಲ್ಲ. ಸ್ವಲ್ಪ ಹೊತ್ತಿರುತ್ತೆ, ಹೊರಟೋಗುತ್ತೆ. ಇದು ಬೇರೆ ಥರ. ಇದು ಇಂದ್ರಿಯಗಳಿಂದ, ಮನಸ್ಸಿಂದ, ನಮ್ಮ ಅಹಂಕಾರದಿಂದ, ನಮ್ಮ ಐಡೆಂಟಿಟಿಯಿಂದ ನಮಗೆ ಬೇಕಾದಾಗ ಬರೋದು. ಈ ಎಮೋಷನ್ನು ನಮ್ಮ ಕಂಟ್ರೋಲ್ನಲ್ಲಿಲ್ಲ. ಅದು ಅರ್ಥ ಆಯ್ತಾ? ಅದಕ್ಕೆ ನಾವು ತಿಳ್ಕೋಬೇಕಾಗಿರೋದು ಮೂಲಕ್ಕೆ ಹೋಗಬೇಕು. ಮೂಲತಃ ಆಳವಾದ ಎಮೋಷನ್ಸ್ನ ಯಾರು ಫೀಲ್ ಮಾಡಿದ್ದಾರೆ
ಅದನ್ನು ಆ ತಾಯಿಯ ಕರುಣ, ತಾಯಿಯ ದಯ, ತಾಯಿಯ ಪ್ರೇಮ, ಆ ಮಹಾತಾಯಿ ನಾ ಹೇಳ್ತಾ ಇರೋದು, ತಾಯಿ ಅಂದರೆ ಅದೇ ಅವಳ ಸ್ವರೂಪ, ಆ ಶಕ್ತಿ ಸ್ವರೂಪ, ಅದು ಫೀಮೇಲ್ ಎನರ್ಜಿ. ಅದು ಅದನ್ನು ಯಾರು ಆ ಎಮೋಷನ್ನ ಮುಟ್ಟಿದ್ದಾರೆ, ವಿವೇಕದಲ್ಲಿ, ಒಳ್ಳೆ ಚಿಂತನೆಯಲ್ಲಿ, ಆತ್ಮ ಸಂಶೋಧನೆಯಲ್ಲಿ, ಇಂಟ್ಯೂಟಿವ್ ಥಾಟ್ಸ್, ಪ್ಯೂರ್ ಥಾಟ್ಸಿಂದ ಯಾರು ಹುಟ್ಟಿದ್ದಾರೆ ಅವರು ಮೊದಲು ತಮ್ಮ ಆತ್ಮನನ್ನು ಪ್ರೀತಿಸ್ತಾರೆ, ಅದನ್ನು ಪ್ರೀತಿಸ್ತಾರೆ, ಆ ತಾಯಿನ ಪ್ರೀತಿಸ್ತಾರೆ, ಅವಳ ಕಲ್ಯಾಣ ಗುಣಗಳನ್ನು ಪ್ರೀತಿಸ್ತಾರೆ. ಯಾವಾಗ ನಾವು ನಮ್ಮ ಆತ್ಮ ಗುಣಗಳನ್ನು ಪ್ರೀತಿಸ್ತೇವೋ, ಸೆಲ್ಫ್ ಲವ್ ಅಂತ ಹೇಳ್ತಾರೆ ಇದಕ್ಕೆ, ನಮ್ಮಲ್ಲಿ ನಮಗೆ ಆ ಕಂಪ್ಯಾಷನ್ ಇದೆಯೋ, ದಯೆ ಇದೆಯೋ, ನಮ್ಮ ಸ್ವಭಾವ ಆಗಿದೆಯೋ, ಅದು ಎಲ್ಲರಲ್ಲೂ ಯಾವಾಗಲೂ ಸದಾಕಾಲ ಹೊರಗೆ ಬರುತ್ತೆ. ಬೇರೆಯವರಲ್ಲಿ ಇಲ್ಲದೆ ಇದ್ರೂ ನಾವು ಅಲ್ಲಿ ಇದ್ದರೆ ಅದು ಪ್ರಚೋದನೆ ಮಾಡ್ತೀವಿ. ನಮಗೆ ದೇವರು ಜೀವನದಲ್ಲಿ ಒಂದು ಅವಕಾಶ ಕೊಟ್ಟು, ಸಂಬಂಧಗಳನ್ನು ಕೊಟ್ಟು, ನೀನು ಎಷ್ಟರ ಮಟ್ಟಿಗೆ ಅವರನ್ನು ಪ್ರೀತಿಸ್ತೀಯಾ, ಇದು ಚಾಲೆಂಜ್. ಅವರು ಹೇಗೆ ಇರಲಿ, ಲವ್ ದೆಮ್, ಅವರು ಹೇಗೆ ಇರಲಿ, ಬಿ ಕಂಪ್ಯಾಷನೇಟ್ ಟು ದೆಮ್. ಅವ್ರು ಹೇಗೆ ಇರಲಿ, ಅವರೆಲ್ಲ ಹಾರ್ಮೋನಿ ಇದೆಯೋ, ಎಮೋಷನ್ ಇದೆಯೋ ಇಲ್ವೋ, ಬೇಕೋ ಬೇಡವೋ, ನಿನ್ನ ಸಾಧನೆ ಅದಲ್ಲ. ನಿನ್ನ ಸಾಧನೆ ನೀನು ಇರೋ ಕಡೆ ಆ ಎಮೋಷನ್ನ ಎಮೋಟ್ ಮಾಡಬೇಕು, ಪ್ರಮೋಟ್ ಮಾಡಬೇಕು, ಇನ್ವೋಕ್ ಮಾಡಬೇಕು, ಪ್ರಚೋದಿಸಬೇಕು, ನೀನು ರೇಡಿಯೇಟ್ ಮಾಡಬೇಕು, ನೀ ಕೊಡಬೇಕು, ನೀ ಬಿ ಅವೈಲಬಲ್ ಟು ಗಿವ್. ಕೊಡಕ್ಕೆ ನಿಲ್ಲಿ ಫಸ್ಟು. ನನ್ನಿಂದ ಎಷ್ಟು ಹೋಗ್ತಾ ಇದೆ, ನಾನೆಷ್ಟು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ, ನಾನು ರೆಕಗ್ನೈಸ್ ಮಾಡಿದ್ದೀನಿ. ಅವರು ಫೂಲಿಶ್ ಇರ್ಬೋದು, ಸ್ಟುಪಿಡ್ ಇರ್ಬೋದು, ಅವ್ರು ಯಾವುದೋ ಒಂದು ರೀತಿಯಲ್ಲಿ ಒಂದು ಋಣ ತೀರ್ಸೋಕ್ಕೆ ನಿಮಗೆ ಏನಾದರೂ ಮಾಡಿರ್ತಾರಲ್ವ. ಬೇಡ, ನನ್ನನ್ನು ಪ್ರೀತಿಸದೇ ಇದ್ದರೆ ಬೇಡ, ನನ್ನ ಮಕ್ಕಳನ್ನ ಪ್ರೀತಿಸ್ತಾ ಇದ್ದಾರಲ್ಲ ಅವರು, ದೇ ಆರ್ ಮೈ ಅಪೆಂಡೇಜ್, ದೇ ಆರ್ ಮೈ ಪಾರ್ಟ್ ಆ್ಯಂಡ್ ಪಾರ್ಸಲ್. ಅವ್ರನ್ನ ಪ್ರೀತಿ ಮಾಡೋಕ್ಕೊಬ್ಬರಿದಾರಲ್ಲ, ನಂಗೆ ಅಷ್ಟೇ ಸಾಕು. ಅವ್ರ ಗಂಡ ಆಗಿರ್ಬೋದು, ಪಕ್ಕದ ಮನೆಯವರಾಗಿರ್ಬೋದು, ಯಾರೇ ಆಗಿರ್ಬೋದು, ನನ್ನ ಮಕ್ಕಳನ್ನ ನೋಡ್ಕೋತಾ ಇದ್ದಾರಲ್ಲ, ನನ್ನ ಮಕ್ಕಳು ಸುಖವಾಗಿದ್ದಾರಲ್ಲ, ನನ್ನ ಮಕ್ಕಳು ಚೆನ್ನಾಗಿದ್ದಾರಲ್ಲ, ಅವರಿಂದ ಇವ್ರು ಖುಷಿಯಾಗಿದ್ದಾರಲ್ಲ, ಅವ್ರು ಖುಷಿಯಾಗಿರೋದಂದೇ ಸಾಕು ನನಗೆ. ಅವ್ರನ್ನವ್ರು ಪ್ರೀತಿಸ್ಲಿ, ನನ್ನ ಪ್ರೀತಿಸೋದು ಬೇಡ. ಅವ್ರನ್ನವ್ರು ಚೆನ್ನಾಗಿಟ್ಟಿದ್ದಾರಲ್ಲ, ನನಗಷ್ಟೇ ಸಾಕು. ಇದು ನನ್ನ ಎಕ್ಸ್ಟೆಂಡ್ ಆಗಿದ್ದ ಪ್ರೀತಿ ಇದೆಯಲ್ಲ ನಂದು, ಅವ್ರ ಬಗ್ಗೆ ಯಾವತ್ತೂ ರೆಸ್ಪೆಕ್ಟ್ ಇದೆ, ನನಗೆ ಕೊಡಬೇಕಾಗಿಲ್ಲ. ಇದು ರೆಕಗ್ನಿಷನ್. ಯಾವಾಗ ನಾವು ರೆಕಗ್ನೈಸ್ ಮಾಡ್ತೀವಿ, ಅಪ್ರಿಷಿಯೇಟ್ ಮಾಡ್ತೀವಿ, ನನಗೆ ಮಾಡಿದ್ದೆಲ್ಲ ನಾನು ಲೆಕ್ಕ ಹಾಕೋತೀನಿ, ನನಗೆ ಮಾಡದೇ ಇರೋದು ಲೆಕ್ಕ ಹಾಕ್ಕೊಳ್ಳಲ್ಲ, ಆಗ ನನಗೆ ಆ ಪ್ರೀತಿ ಬಲಿತಾ ಇದೆ, ಅರಳ್ತಾ ಇದೆ, ನನ್ನಲ್ಲಿ ಕಂಪ್ಯಾಷನ್ ಬರ್ತಾ ಇದೆ. ನನಗೆ ಎಷ್ಟು ಮಾಡಿದ್ದಾರೆ ಇವರು, ಮಾಡಿಲ್ಲದೆ ಇರೋದು ಬಿಡ್ರಿ, ಬೈದ್ರ ಬಿಡ್ರಿ, ಇನ್ಸಲ್ಟ್ ಮಾಡಿದ್ರ ಬಿಡ್ರಿ, ಏನು ಮಾಡಿದ್ರ ಬಿಟ್ಟಾಕಿ ಅಲ್ಲಿಗೆ. ಅವರು ಮಾಡಿರೋದನ್ನು ಮಾತ್ರ ಮರಿಬಾರ್ದು. ಅವರಿಂದ ನನಗಿದೆಲ್ಲ ಸಿಗ್ತಾ ಇದೆ, ಬಟ್ಟೆ ಬರೆ ಸಿಕ್ಕಿದೆ, ಊಟ ತಿಂಡಿ ಸಿಕ್ಕಿದೆ, ಸಮಯಕ್ಕೆ ಸರಿಯಾಗಿ ಸಪೋರ್ಟ್ ಸಿಕ್ಕಿದೆ, ನಾನು ಬದುಕ್ತಾ ಇದ್ದೀನಿ, ನನ್ನ ಮಕ್ಕಳು ಸಿಕ್ಕಿದ್ದಾರೆ, ನನಗೆ ಮನೆ ಸಿಕ್ಕಿದೆ, ನನಗೆ ಅದು ಸಿಕ್ಕಿದೆ, ಇದು ಸಿಕ್ಕಿದೆ, ನನಗೆ ಸಪೋರ್ಟ್ ಸಿಕ್ಕಿದೆ, ಸ್ವಾತಂತ್ರ್ಯ ಸಿಕ್ಕಿದೆ, ಎಲ್ಲ ಏನೇನೋ ಸಿಕ್ಕಿದೆಯಲ್ಲ, ಸಿಕ್ಕಿಲ್ಲದೆ ಇಲ್ಲ, ಸಿಕ್ಕಿದೆ ಅವರಿಂದ. ಅದಕ್ಕೆ ಚಿರಋಣಿ. That is not thinking. That is not a mere ಮೇಲ್ಮೈ emotion. This is from deep inside. That gratitude is love. That thankfulness is love. ಅದು ಒಳಗಿನ ತಾಯಿಯ ಒಂದು ಮಮತೆ, ತಾಯಿಯ ದಯೆ, ಕರುಣೆ, ಆ ಸ್ವರೂಪ ನಮ್ಮಲ್ಲಿ ಕಾಣಿಸ್ಕೊಂಡಿದೆ, ಆ ಎಮೋಷನ್. ಶಂಕರಾಚಾರ್ಯರು ವಿವೇಕ ಚೂಡಾಮಣಿನಲ್ಲಿ ಹೆಚ್ಚು ಹೇಳೋದೇನು ಅಂದರೆ, ನಿನ್ನಲ್ಲಿ 6 ಗುಣಗಳು, ಮೇಲ್ಗಡೆ ಇರೋ ಎಮೋಷನ್ ಅದು ಮೊಸಳೆ ಥರ, ಅದು ನಿನ್ನನ್ನು ಸಿಕ್ಕಾಕ್ಸಿ ಪುನಃ ಪುನಃ ಪ್ರಪಂಚಕ್ಕೆ, ಸಂಸಾರಕ್ಕೆ ಬರೋ ಹಾಗೆ ಮಾಡುತ್ತೆ. ನಿನ್ನನ್ನು ಯಾವತ್ತೂ ತೃಪ್ತಿಯ ಪಡಿಸಲ್ಲ, ಯಾವಾಗಲೂ ನಿನ್ನಲ್ಲಿ ಲ್ಯಾಕ್ ಇದ್ದೇ ಇರುತ್ತೆ, ಕೊರತೆ ಇದ್ದೇ ಇರುತ್ತೆ, ಎಷ್ಟು ಮಾಡಿದ್ರೂ ಸಮಾಧಾನ ಆಗೋದಿಲ್ಲ ನಮಗೆ. ಮನುಷ್ಯನ ಗುಣ ಇದು. ನೀ ಇದರಿಂದ ಹೊರಗೆ ಬರಬೇಕಾದ್ರೆ ನಿನಗೆ ನಿಜವಾದ ಪ್ರೇಮ ಅನುಭವಕ್ಕೆ ಬರಬೇಕು. 6 ಗುಣಗಳನ್ನು ಒಳಗಡೆ ನೀವು ಡೈವ್ ಮಾಡಿ ಒಳಗಡೆ ಹೋಗಿ
ತಳನ ಮುಟ್ಟು ಅಲ್ಲಿರೋದು ಒಂದೇ ಸಮುದ್ರ, ಎಲ್ಲ ನದಿ ನೀರು ಬಂದು ಸೇರಿದೆ. ಆ ಸಮುದ್ರ ಹೇಗಿದೆ, ಶಾಂತವಾಗಿ ತೃಪ್ತಕರವಾಗಿ ಧಾರಾಳವಾಗಿ ಅಬಂಡೆಂಟಾಗಿ ಸಹನಾ ಸಮುದ್ರ, ಅದು ಪ್ರೇಮ ಸಮುದ್ರ, ಅದು ಅಲ್ಲಿ ಕರುಣೆ ಸಮುದ್ರ, ಶಾಂತಿ ಸಮುದ್ರ, ಅದು ಇದೆಲ್ಲ ಹೆಸರು ಆ ಸಮುದ್ರಕ್ಕಿದೆ. ಅಲ್ಲಿ ಮುಳುಗಿ ನೀನು ಹೊರಗಡೆ ಬರಬೇಕು. ಆವಾಗ ಈ ಮೊಸಗಳ